ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿ ಬೆಂಗಳೂರು ವತಿಯಿಂದ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಆವರಣದ ಮುಂದೆ 13 ದಿನಗಳಿಂದ ವಿನೂತನವಾಗಿ ನಿರಂತರವಾಗಿ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸಂಘದ ಕಾರ್ಯದರ್ಶಿಯಾದಂತಹ ನಾಗರಾಜು ಬಿಎಸ್ ಮಾತನಾಡಿ, ಕರ್ನಾಟಕ ರಾಜ್ಯದ 432 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 10, 15 ಮತ್ತು 20ಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ 11,000 ಅತಿಥಿ ಉಪನ್ಯಾಸಕರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಲ್ಲಿ 5,623 ಅತಿಥಿ ಉಪನ್ಯಾಸಕರು ಯುಜಿಸಿ ಅರ್ಹತೆ ಪಡೆದಿದ್ದು, ಉಳಿದ 5,353 ಅತಿಥಿ ಉಪನ್ಯಾಸಕರು ನಾನ್ ಯುಜಿಸಿ ಅವರುಗಳಾಗಿದ್ದಾರೆ. ಇದೇ ರೀತಿ ಸಾವಿರಾರು ಅತಿಥಿ ಉಪನ್ಯಾಸಕರು ಎಂಪಿಎಲ್ ಪದವಿ ಪಡೆದಿದ್ದರೂ ಕೂಡ ಇವರೆಲ್ಲರೂ 16 ವರ್ಷಗಳ ಕಾಲ ಬೋಧನ ಅನುಭವ, ಬೋಧನಾ ಕೌಶಲ್ಯ ಒಂದೇ ಇರೋದ್ರಿಂದ ಗುಣಮಟ್ಟದಂತಹ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿದ್ದಾರೆ. ನಮ್ಮಂತಹ ಬೋಧನಾ ಲಾಭ ಪಡೆದ ಲಕ್ಷಾಂತರ ವಿದ್ಯಾರ್ಥಿಗಳು ಇಂದು ಅನೇಕ ಉನ್ನತ ಹುದ್ದೆಯಲ್ಲಿ ಅವಕಾಶವನ್ನ ಪಡೆದಿದ್ದರೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಜ್ಯದ 70% ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಸೇವೆಯನ್ನ ಅವಲಂಬಿಸಿವೆ. ಕಳೆದ 1 ತಿಂಗಳಿಂದ ಸರಿಯಾಗಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ನಡೀತಾ ಇಲ್ಲ. ಇದೇ ವೃತ್ತಿಯನ್ನ ನಂಬಿ ದಶಕಗಳಿಂದ ಪಾಠ ಪ್ರವಚನ ಮಾಡುತ್ತಿದ್ದಂತಹ ಬಂದಿರುವ ಅತಿಥಿ ಉಪನ್ಯಾಸಕರ ಬದುಕು ಈಗ ಅತಂತ್ರವಾಗಿದೆ. ಶಾನಶಬ್ದವಾಗಿ ಬಿಕ್ಕಟ್ಟನ್ನ ಹೋಗಲಾಡಿಸಿ ಸರ್ಕಾರದ ಹಂತದಲ್ಲಿ ಯಾವುದೇ ತಾರತಮ್ಯವನ್ನ ಮಾಡದೆ ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಕಾಲೇಜಲ್ಲಿ ನಾವು ಕೆಲಸ ಮಾಡುವಂತವರನ್ನ ಸರ್ಕಾರ 2ನೇ ತಾರೀಕು ಆಗಸ್ಟ್ 2ನೇ ತಾರೀಕು ನಿರ್ಲಕ್ಷ್ಯ ಮಾಡಿದೆ. ಇದರಲ್ಲಿ ನಾವು ಬಹುತೇಕ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಮತ್ತೆ ಇತರೆ ಒಂದು ಅಸಂಘಟಿತ ವಲಯದ ಮಕ್ಕಳಿದ್ದೀವಿ. ಏನು ಇವರು ಯಾಕೆ ನಿರ್ಲಕ್ಷ್ಯ ಮಾಡಿದೆ ಸರ್ಕಾರ ಅನ್ನೋದು ನಮಗೆ ಗೊತ್ತಾಯ್ತಾ ಇಲ್ಲ. ಒಂದಂತೂ ಅವರು ಡೈಲಾಮಾದಲ್ಲಿ ಒಂದೇ ಒಂದು ಗೊಂದಲ ಅಂತ ಹೇಳ್ತಾರೆ. UGC ಅರ್ಹತೆ ಪಡೆದವರು ಮತ್ತೆ ಪಡೆದವರು ಅನ್ನೋ ಒಂದು ಗೊಂದಲದಲ್ಲಿದ್ದೀವಿ. ಹಾಗಾಗಿ ಅದನ್ನು ಕೋರ್ಟಲ್ಲಿ ಆಗಿದೆ ಅಂತೇಳಿ ಮ್ಯಾಟ್ರನ್ನ ಹೇಳ್ತಿದ್ದಾರೆ. ಆದರೆ ಶಾಸನಬದ್ಧ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಅವಕಾಶಗಳಿದೆ. ನೀವು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಇಲ್ಲಿ UGC ಮತ್ತು ನಾನ್ UGC ಅಂತ ಯಾವುದೇ ಅರ್ಹತೆಯನ್ನು ಪರಿಗಣಿಸದೆ ಎಲ್ಲರನ್ನು ಇಷ್ಟು ವರ್ಷ ದುಡಿದಿರ್ತಕ್ಕಂಥವರನ್ನು ನೀವು ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ನೀವು ಪರಿಗಣಿಸಿ ಈ ವರ್ಷ ನೇಮಕಾತಿ ಮಾಡ್ಕೊಳ್ಳೋಣ ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು.